ಧಾರವಾಡ ತಾಲೂಕಿನ ಎತ್ತಿನಗುಡ್ಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಲಲಿತಾ ಕೃಷ್ಣಗೌಡ ಪಾಟೀಲ್ ಅವರು ಪದೋನ್ನತಿ ಪಡೆದು ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನವನಗರಕ್ಕೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಶಾಲಾ ಮಂಡಳಿಯಿಂದ ಅವರಿಗೆ ಅತ್ಯಂತ ಆತ್ಮೀಯ ಹಾಗೂ ಭಾವಪೂರ್ಣ ಬೀಳ್ಕೊಡುಗೆ ನೀಡಲಾಯಿತು. ಸಮಾರಂಭದಲ್ಲಿ ಶಾಲೆಯ ಮಕ್ಕಳು ಹೂಮಳೆಗರೆಯುವ ಮೂಲಕ ತಮ್ಮ ನೆಚ್ಚಿನ ಶಿಕ್ಷಕಿಯನ್ನ ಗೌರವದಿಂದ ಬರಮಾಡಿಕೊಂಡರು. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಕೃಷಿ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಶಿವಪುತ್ರಪ್ಪ ಹೊನ್ನಳ್ಳಿ ಮಾತನಾಡಿ, ಲಲಿತಾ ಪಾಟೀಲ್ ಅವರ ಶಾಲಾ ಅಭಿವೃದ್ಧಿಯ ಶ್ರಮ ಅನನ್ಯವಾದದ್ದು. ಅವರ ಶಿಸ್ತು ಮತ್ತು ಕಾರ್ಯತತ್ಪರತೆ ಇತರರಿಗೆ ಮಾದರಿ ಎಂದು ಅಭಿನಂದಿಸಿದರು. ಮಾಜಿ ಎಸ್ಟಿಎಂಸಿ ಅಧ್ಯಕ್ಷ ಸಿದ್ದಪ್ಪ ಕುರಬೆಟ್ಟ ಹಾಗೂ ಗ್ರಾಮದ ಹಿರಿಯ ಫಕೀರಪ್ಪ ನರೇಂದ್ರ ಅವರು ಮಾತನಾಡಿ, ಮೊದಲು ಶಾಲೆ ಇದ್ದ ಸ್ಥಿತಿ ಹಾಗೂ ಈಗ ಲಲಿತಾ ಅವರ ಅವಧಿಯಲ್ಲಿ ಆಗಿರುವ ಅದ್ಭುತ ಭೌತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯನ್ನ ಕಣ್ಣಾರೆ ಕಂಡಿದ್ದೇವೆ. ಇವರೊಬ್ಬ ಸಾಧಕ ಶಿಕ್ಷಕಿ ಎಂದು ಶ್ಲಾಘಿಸಿದರು. ಮಾಜಿ ದೈಹಿಕ ಶಿಕ್ಷಕ ಬಿಎಂ ಕವಳಿಕಾಯಿ ಮಾತನಾಡಿ, ಇವರ ಧೈರ್ಯವೇ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಎಂದರು. ಹಿರಿಯರಾದ ಆತ್ಮೀಯರಾದ ಜೋಡ್ಯ ತಗೊಳ್ತೀನಿ ನಾವು. ಯಾಕಂದ್ರೆ ಊರಿನ ಹಿರಿಯರು ಈಗೆಲ್ಲರೂ ಮಾತಾಡೋದು ನಮ್ಮ ಬಗ್ಗೆ. ನಾನು ಫಸ್ಟಿಗೆ ಇದು ನನಗೆ ಬಂದಿದ್ದ ಕರ್ಕೊಂಡ್ಬಂದಿದ್ದೆ ಮತ್ತು ಅವ್ರ ಜೊತೆ ಭೋಜನ ಕೂಟಕ್ಕೂ ಹೋಗ್ತೀವಿ. ಎಲ್ಲದರ ಜೊತೆ ನಾವು ಇಲ್ಲಿ ಹಂಚ್ಕೊಂಡಿದ್ದೆ. ಎಲ್ಲ ಫಂಕ್ಷನ್ ಎಲ್ಲ ಬಂದಿದ್ದೆ. ಎಲ್ಲರೂ ನನಗೆ ಒಂದು ಕುಟುಂಬದ ಸದಸ್ಯ. ಎಲ್ಲರೂ ನಮ್ಮ ಸಿಸ್ಟರ್ಸು ಶಿಕ್ಷಕರಿಂದ ಹೇಳಿ ನನಗೆ ಒಂದು ಸಮಾಜಕ್ಕೆ ಅವಕಾಶ ಕೊಡ್ತೀನಿ. ನನಗೊಂಥರ ಇಲ್ಲಿ ನಾನು ಪ್ರೈವೇಟ್ ಸ್ಕೂಲ್ ಅನ್ನೋ ಸ್ಥಿತಿ ಒಳಗೆ ನಾನು ವಿಚಾರ ಮಾಡ್ತೀನಿ. ಅಂಥ ಸ್ಕೂಲನ್ನು ಇವರು ಭಾಳ ಡೆವಲಪ್ ಮಾಡಿ ಅದನ್ನೆಲ್ಲ ಭಾಳ ಅದು ಕಷ್ಟಪಡ್ಬೇಕಾದ್ರೆ ಈಗ ನಾವು ಮಾಡ್ತೀವಿ ಒಳಗೆ ಚೆನ್ನಾಗಿದ್ರೆ ಅದು ಹಸನ್ಮುಖಿ ಇರ್ತದೆ. ಆ ಥರ ಅವ್ರು ಇಲ್ಲಿ ಕೆಲಸ ಮಾಡಾಗಿನ ಅವ್ರ ಫ್ಯಾಮಿಲಿನೂ ಕಾರಣನೇ ಅನ್ಬೇಕು. ಈ ಸ್ಕೂಲ್ ಇಟ್ಕೋತೀನಿ ನಾವು. ಇಷ್ಟು ಪರ್ಸೆಂಟ್ ಮಕ್ಕಳು ಇಲ್ಲಿ ಸಾಲಿ ಕಲಿತಿದ್ದೀವಿ. ಎಲ್ಲ ಹುಡುಗರು ನೋಡಿವಿ ನಾವು. ಆ ಹುಡುಗರು ಬೇರೆ ದೃಷ್ಟಿಯಿಂದ ಹೊಸದ ಇಲ್ಲ. ಈಗಾಗ ನಮ್ಮ ಸಿದ್ದಪ್ಪ ಕೊಡ್ಬೇಕು ಸರ್, ನಾವು ಮಾತಾಡ್ತಿದ್ವಿ. ಇಲ್ಲಿವರೆಗೆ ನೋಡಿದ್ವಿ ಯಾವ ಸ್ಕೂಲ್ಗಳು ಅಷ್ಟು ಡೆವಲಪ್ ಆಗಿಲ್ಲ ನಮ್ಮ ಹಳ್ಳಿಗಳು. ಯಾಕಂದ್ರೆ ಬರೀ ಅನುದಾನ ಇಲ್ಲ ಅಂತೇಳಿ ನಮ್ಮ ಯೂನಿವರ್ಸಿಟಿಯಿಂದ ಅನುದಾನ ಇಲ್ಲ ಅಂತ ಹೇಳ್ತಿರ್ತೀವಿ. ಆದ್ರೆ ಅನುದಾನ ತಂದು ಹೆಂಗ್ ಮಾಡ್ಬೇಕು, ಹುಡುಗರನ್ನ ಹೆಂಗ್ ಬೆಳೆಸ್ಬೇಕು, ಅವ್ರ ಕಲಿಕೆ ಹೆಂಗಿಲ್ಲ. ಆ ಸಹ ಶಿಕ್ಷಕರು ಶಿಕ್ಷಕಿಯಾಗಿ ಸುಮ್ ಕೂತ್ರ ಯಾರು ಏನ್ ಮಾಡ್ಲಿಕ್ಕಾಗಲ್ಲ. ಮನೆ ಯಜಮಾನಿ ಸುಮ್ ಕೂತ್ನಂದ್ರೆ ಉಳಿದವ್ರು ಕೆಲಸಕ್ಕೆ ಹೋಗೋದಿಲ್ಲ, ಮನೆಗೆ ಮುಂದುವರೆಯೋದಿಲ್ಲ. ಆ ಥರ ಅವ್ರು ಭಾಳ ಇದು ಮಾಡಿ ಇವತ್ತು ಅವರಿಗೆ ಒಳ್ಳೇದೇ ಆಯ್ತು. ಯಾಕಂದ್ರೆ ಮುಂಬಡ್ತಿ ಸಿಕ್ತು ಹೊಂಟ್ರ ಅವರು ಟ್ರಾನ್ಸ್ಫರ್ ಆಗಿ ಹೊಂಟಿಲ್ಲ. ಅವಕಾಶಗಳು ಇದ್ರು ಅವ್ರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ. ಇದುವರೆಗೆ ಅವ್ರು ಮತ್ತೆ ಮಗಳ ಮದುವೆ ಬಿಟ್ಟರು 26ನೇ ತಾರೀಕು. ಈಗ ಒಂದಿಲ್ಲ ಒಂದು ಒಳ್ಳೆಯದೇ ಆಗ್ತದೆ. ಅವರು ರಾಜ್ಯ ಪ್ರಶಸ್ತಿ ತಗೊಳ್ಳಿ. ಶಾಲೆಯ ವಿಜ್ಞಾನ ಶಿಕ್ಷಕಿ ಜ್ಯೋತಿ ಚೌಗುಲೆ ಮಾತನಾಡಿ, ದೀಪ ಮಾತನಾಡುವುದಿಲ್ಲ, ಅದರ ಬೆಳಕು ಅಸ್ತಿತ್ವವನ್ನ ಅರಿವಿಗೆ ತರುತ್ತದೆ ಎನ್ನುವಂತೆ ಇವರು ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವ ಅದ್ಭುತ ನಾಯಕತ್ವ ಗುಣ ಹೊಂದಿದ್ದಾರೆ ಎಂದು ಕೊಂಡಾಡಿದರು. ಶಾಲೆಯ ಮುದ್ದು ಮಕ್ಕಳು ಸ್ವತಃ ರಚಿಸಿದ ಕವನಗಳನ್ನು ವಾಚಿಸಿ ಶಿಕ್ಷಕಿಯ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಇನ್ನು ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಲಲಿತಾ ಪಾಟೀಲ್ ಅವರು, ಶಾಲೆಯ ಅಭಿವೃದ್ಧಿ ಒಬ್ಬರಿಂದ ಸಾಧ್ಯವಿಲ್ಲ. ಶಿಕ್ಷಕರು, ಎಸ್ಡಿಎಂಸಿ ಸಮಿತಿ, ಇಲಾಖೆ ಅಧಿಕಾರಿಗಳು, ಪಾಲಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಎಲೆಮರೆಯ ಕಾಯಿಯಂತೆ ಸಹಕರಿಸಿದ್ದರಿಂದಲೇ ಈ ಬದಲಾವಣೆ ಸಾಧ್ಯವಾಗಿದೆ. ಈ ಅವಧಿಯನ್ನ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಮಕ್ಕಳೇನಾಗ್ತಾರ, ಹಣೆ ಆಗ್ತಾರ, ಮುಂದೊಂದು ತಮ್ಮ ಭವಿಷ್ಯವನ್ನ ಕಟ್ಕೊಂತಾರ ಅನ್ನುವಂತ ಒಂದು ತೃಪ್ತಿ ನಮ್ಗೆ 4 ವರ್ಷದ ಜೀವನದೊಳಗೆ ನಮ್ಮ ಟೀಚರ್ಸಿಗೆ ನನಗೆ ಬಹಳ ಒಂದು ಹೆಮ್ಮೆಯ ಸಂಗತಿ. ಇಲ್ಲಿ ಇನ್ನೊಂದು ಏನಂದ್ರೆ ಎತ್ತಿನಗುಡ್ಡದೊಳಗೆ ಎಲೆಮರೆಕಾಯಿ ನೀವೇನ್ ಮಾಡತ್ತಿ ಮಾಡ್ರಿ, ಇದು ನಿಮ್ಗೆ ಅನ್ನೋದಿಲ್ಲ. ನಮಗೆ ಅಧ್ಯಕ್ಷರಾದಿನ ಇಟ್ಕೊಂಡು ನಮ್ಮ ಚಂದ್ರಣ್ಣ ತೇಗೂರ್ ಅವರಾಗಿರ್ಬೋದು, ಕುರ್ಬೆಟ್ ಅವರಾಗಿರ್ಬೋದು, ನರೇಂದ್ರ ಅಣ್ಣವರಾಗಿರ್ಬೋದು, ಯಾರೇ ಇರಲಿ ಊರಿನ ಹಿರಿಯರು ನಮ್ಗೆ ಅದಕ್ಕೂ ತಂಟೆಗೆ ಬರ್ತಿದ್ದಿಲ್ಲ. ಅವ್ರು ಮಾಡಾಕತ್ತಾರ ಮಾಡಿ ಅಧ್ಯಕ್ಷನ ಸಹಿತ ಒಂದು ದಿವಸ 2 ಚಟ್ನಿ ಸಹಿ ಮಾಡ್ತಾರೆ. ಎಷ್ಟು ರೊಕ್ಕ ಏನೂ ಇಲ್ಲ. ನನಗೊಂಥರ ಅದೇನಾಗ್ತಿತ್ತು, ವಿಶ್ವಾಸ ಬೆಳೀತಿತ್ತು. ಇಷ್ಟ ನನಗೆ ಆತ್ಮೀಯತೆಯಿಂದ ಇವ್ರು ಮಾಡ್ತಾರ, ನಾ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಒಂದು ನಮ್ಗೆ ಅವ್ರಿಗೆ ಒಂದು ಬಾಂಧವ್ಯ ಅನ್ನೋದು ಒಂದು ಕುಟುಂಬದ ಎಲ್ಲ ಸದಸ್ಯರಿದ್ದಾಗ ನಮ್ಮ SDMC ಅಧ್ಯಕ್ಷರಾಯಿತು, ಮೆಂಬರ್ ಆಯಿತು, ಎಲ್ಲ ಶಿಕ್ಷಕ ಬಳಗ, ಅಡುಗೆ ಸಹಾಯಕರು, ಅದರೊಟ್ಟಿಗೆ ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳ ಅವರಿಂದ ಪ್ರಪ್ರಥಮವಾಗಿ ನಮ್ಮ ಶಾಲೆಗೆ 40 ಲಕ್ಷದ ಪ್ರಾಜೆಕ್ಟ್ ಬರಬೇಕಾದ ಮೂಲ ಕಾರಣ ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಅನು ಟೀಚರ್ ಮತ್ತು ಇವರು ಮಂಜುಳಾ ಮೇಡಮ್. ಅವರು ಶಾಹಿ ಕಂಪ್ನಿ ಅವ್ರು ಏನು ಹೇಳಿದ್ರಂದ್ರೆ, ನನಗೆ 100 ಜನರು ಕೊಡಿಸ್ಬೇಕು,
ಒಂದು ಕಾರ್ಯಕ್ರಮ ಮಾಡಿಕೊಡ್ರಿ ಅಂದ್ರೆ ನಾನು ನಿಮ್ಮ ಶಾಲೆಗೆ ಏನು ಮಾಡ್ತೀನಿ ಅನುದಾನ ಕೊಡ್ತೀನಿ. ಮತ್ತು ಹೆಂಗೆ ಕೊಡಿಸ್ಬೇಕು ನಾವು 100 ಜನ ಮಕ್ಕಳಿಗೆ ಹೇಳಿದ್ವಿ, ಪಾಲಕರಿಗೆ ಕರ್ಕೊಂಬರಾಕ ಆಶಾ ಕಾರ್ಯಕರ್ತರಿಗೆ ಹೇಳಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಹೇಮಾ ಅಡಿಗೆ ಸಹಾಯಕ ಗುಡಿಯಾಲ ಅವರು ಸ್ವಲ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯೊಳಗರ ಅಧ್ಯಕ್ಷರು, ಅವರೆಲ್ಲರೂ ಸೇರಿ ಆ ಹಾಲು ಹಿಡಿಲಾರ್ದಾಗ 100ಕ್ಕಿಂತ ಹೆಚ್ಚು ಮಹಿಳೆಯರನ್ನ ಮತ್ತು ಪುರುಷರನ್ನ ಕೂಡಿಸ್ಕೊಟ್ರು ದೊಡ್ಡದೊಂದು ಪ್ರೋಗ್ರಾಮ್ ಮಾಡ್ಕೊಂಡು ಶಾಲೆ ಕಂಪ್ನಿಯವರು. ಅದು ಎಲ್ಲ ಕಡೆ ಪ್ರಚಾರ ಆಗಿ ಅದು ನಮ್ದು 10 ಲಕ್ಷದ ಪ್ರಾಜೆಕ್ಟ್ ಹೋಗಿ 15 ಆಯ್ತು, 17 ಆಯ್ತು, 30 ಆಯ್ತು, ಕಡಿಕ 40ರ ಹಂತಕ್ಕೆ ಬಂತು ತಲುಪುವಷ್ಟು ನಾವು ಅವ್ರಿಗೆ ಏನು ಮಾಡಿದ್ವಿ ಅಂದ್ರೆ ಪದೇ ಪದೇ ಪ್ರಯತ್ನ ಮಾಡಿ 1.5 ವರ್ಷದಿಂದ ಆ ಕಂಪನಿ ಅಧಿಕಾರಿಗಳಿಗೆ ನಾನು ಕಾಂಟ್ಯಾಕ್ಟ್ ಒಳಗಿದ್ದೆ. ಅವ್ರು ಹಗಲೆಲ್ಲ ಮಾಡಿ ಬಂದಾಗ ಹೇಳಿದ್ರು, ನಾವು ಪಾಟೀಲ್ ಮೇಡಮ್ನ ಉತ್ಸಾಹವನ್ನು ನೋಡಿ 17 ಲಕ್ಷ ಇದ್ದಂತಹ ಅನುದಾನವನ್ನು 40 ಲಕ್ಷಕ್ಕೆ ಹೆಚ್ಚಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಅಂತ. ನನ್ನ ಉತ್ಸಾಹಕ್ಕೆ ಕಾರಣ ಅಂದ್ರೆ ನಮ್ಮ ಶಿಕ್ಷಕ ವರ್ಗ ಮತ್ತು ಪೇರೆಂಟ್ಸು, SDMC ಅವರು, ಊರಿನ ಹಿರಿಯರು. ಇದು ಯಾವುದೇ ಕೆಲಸ ಆಗಲಿ ಕೈ ಚಪ್ಪಾಳೆ ಜೋಡಿಸ್ಬೇಕು, ಒಬ್ಬರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಎಲ್ಲರನ್ನು ಒಂದುಗೂಡಿಸಿ ಮಾಡುವಂತಹ ಒಂದು ಕಾರ್ಯವನ್ನು ಮಾಡಿದ ಅಷ್ಟೇ. ಅದು ನಾನಾ ಮಾಡೇನಂತ ಹೇಳ್ಕೊಂಡ್ರ ಯಾವ ವಿಷಯನೂ ಇಲ್ಲ. ಎಲ್ಲರೂ ಈ ಕೌಳಿಕಾಯಿ ಸರ್ ಹೇಳಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷೆ ಮಂಜುಳಾ ಮಡಿವಾಳರ್ ಕಳೆದ 4 ವರ್ಷಗಳಲ್ಲಿ ಶಾಲೆಯಲ್ಲಿ ಕೈಗೊಂಡ ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಸ್ಮರಿಸಿದರು. ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಅಧಿಕಾರ ಸ್ವೀಕರಿಸಿದ ವೀಣಾ ಹೆಬ್ಬಾರ್ ಎಲ್ಲರನ್ನ ಸ್ವಾಗತಿಸಿ ಲಲಿತಾ ಅವರ ಮಾರ್ಗದರ್ಶನದ ಬಗ್ಗೆ ಮಾತನಾಡಿದರು. ಇನ್ನು ಹಳೆ ವಿದ್ಯಾರ್ಥಿ ಡಾಕ್ಟರ್ ಹನುಮಂತ್ ಬಂಡಿವಡ್ಡರ್ ಶಾಲೆಯಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ಆರಂಭಿಸಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಐಬಿ ದೇಸಾಯಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಶಿಕ್ಷಕ ರಾಘವೇಂದ್ರ ಬಡಿಗೇರ್ ಕಾರ್ಯಕ್ರಮ ಆಯೋಜಿಸಿ ವಂದಿಸಿದರು. ಅತಿಥಿ ಶಿಕ್ಷಕಿಯರಾದ ಪೂರ್ಣಿಮಾ ಹಾಗೂ ಲಕ್ಷ್ಮಿ ನಿರ್ಮಿಸಿದರು. ಎಲ್ಬಿ ಸಿಂಧೆ ಹಾಗೂ ನಿಶಾ ಮೇಟಿ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದ್ದರು. ಗ್ರಾಮದ ಹಿರಿಯರು, ಧರ್ಮಸ್ಥಳ ಸಂಘದ ಸದಸ್ಯರು ಹಾಗೂ ಪೋಷಕರು ಈ ಐತಿಹಾಸಿಕ ಬೀಳ್ಕೊಡುಗೆ ಸಮಾರಂಭಕ್ಕೆ ಸಾಕ್ಷಿಯಾದರು.